ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಮಸಾಲ ರೈಸ್ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದಕ್ಕೊಂದು ಅರ್ಧ ಕಟ್ ಪುದೀನ, ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿರೋದು, ಒಂದು ಅರ್ಧ ಬಟ್ಲು ಕೊಬ್ಬರಿ ತೆರ್ಕೊಂಡಿರೋದು, ಒಂದು ಅರ್ಧ ಬಟ್ಲು ಬಟಾಣಿ ಕಾಳು, ಒಂದು ಅರ್ಧ ಬಟ್ಲು ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಒಂದೆರಡು ಟೊಮೊಟೊ ಹೆಚ್ಕೊಂಡಿರೋದು, ಒಂದು 2-3 ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊರಿ. ಮತ್ತು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದು ಹೇಳ್ತೀನಿ. 1-2 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, 2 ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಬೀಜ, ಒಂದು ಚಕ್ಕೆ, ಒಂದು 4 ಲವಂಗ, ಒಂದು ಅನಾನಸ್ ಹೂವು ನೋಡಿರ್ತೀರಲ್ಲ, ಇದು ಅನಾನಸ್ ಹೂವು ಇದು. ಮತ್ತು ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿನ ನಾನು ತೊಳೆದು ನೀಟಾಗಿ ನೆನೆ ಹಾಕಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆನೇ. ಮಸಾಲ ಬಾತಿಗೆ ಗರಂ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟಿಗೆ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಮಾಡೋ ಮುಂದೆ ಒಂದು ಸ್ವಲ್ಪ ಎಣ್ಣೆ, ನಾನಿಲ್ಲಿ ಕಾಳು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೋಡಿ, ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಒಣ ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಏಲಕ್ಕಿ, ಧನಿಯಾ, ಚಕ್ಕೆ, ಲವಂಗ ಮತ್ತು ಅನಾನಸ್ ಎಲ್ಲ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಇದನ್ನು. ಮಸಾಲೆ ಬಾತ್ ಅಂತ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊತಾ ಇದ್ದೀನಿ. ತುಂಬ ಹೊತ್ತೇನು ಬೇಕಾಗಲ್ಲ ಇದು. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು 4-5 ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ನೋಡ್ಕೊಂಡು ಹಾಕೋರಿ. ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲೇ. ನೋಡಿ, ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ತಿರುವಾಗ ನಾನು ಹಸಿ ಕೊಬ್ಬರಿ ಇದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಅರ್ಧ ಬಟ್ಲು ಹಸಿ ಕೊಬ್ಬರಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಅದ್ರ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಫ್ರೈ ಆದಮೇಲೆ ಇದು ಗ್ಯಾಸ್ ಆಫ್ ಮಾಡಿ, ಇದೆಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿಬಿಡೋಣ. ಇದನ್ನು ಒಂದು ಮಸಾಲೆ ಬಾತ್ ಮಾಡೋದಕ್ಕೆ ಒಂದು ಅಗಲವಾದ ಪ್ಯಾನ್ ತೊಗೊಂಡಿದ್ದೀನಿ. ನಾನು ಪ್ಯಾನಲ್ಲೇ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, 2-3 ಸ್ಪೂನ್ ನಾನು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಟ್ಟು ಪುದೀನ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊರಿ. ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿದ್ದೀನಿ. ತುಂಬ ಹೊತ್ತಿನ ಫ್ರೈ ಮಾಡೋದು ಬೇಡ. ಒಂದು ನಿಮಿಷದ ಕಾಲ ಸ್ವಲ್ಪ ಫ್ರೈ ಆದರೆ ಸಾಕಿದು. ಫ್ಲೇಮ್ ಲೋ ಆಗೇ ಹಿಡಿಯುತ್ತೆ ಸ್ವಲ್ಪ. ನೋಡಿ, 1 ನಿಮಿಷದ ಕಾಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿ ಉದ್ದಾಗಿ ಹೆಚ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕೈ ಆಡಿಸ್ತೀನಿ. ಈಗ ಈರುಳ್ಳಿ ಬೆನೀತಾ ಇರುವಾಗ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ. ಅವಾಗ ಈರುಳ್ಳಿ ಚೆನ್ನಾಗಿ ಜಲ್ದಿ ಬೆನೆಯುತ್ತೆ. ಈಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿನ ಬೆನೆಸ್ಕೊರಿ. ನೋಡಿ, ನಾನು ಮಸಾಲೆ ಏನು ಹುರ್ಕೊಂಡಿದ್ದರೆ ಧನಿಯಾ ಕಾಳು, ಜೀರಿಗೆ, ಒಣ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಅನಾನಸ್ ಹೂವು, ಏಲಕ್ಕಿ ಎಲ್ಲನೂ ಈಗ ಗ್ರೈಂಡ್ ತಣ್ಣಗಾಗಿದೆ. ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ನಾನು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇದನ್ನು. ನೋಡಿ, ಈಗ ಈರುಳ್ಳಿ ಆಗಿದೆ. ಈರುಳ್ಳಿ ಆದಮೇಲೆ ಇದಕ್ಕೆ ತುಂಬ ಏನು ಬ್ರೌನ್ ಆಗೋದು ಬೇಕಾಗಿಲ್ಲ. ಸ್ವಲ್ಪ ಈರುಳ್ಳಿ ಬಂದಮೇಲೆ ಇದಕ್ಕೆ ನಾನು 1-2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಬೆನೆಸ್ಕೋಬೇಕು. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋಕ್ಕಂತ ಚೆನ್ನಾಗಿ ಬೆನೆಸ್ಕೋಬೇಕು. ನೋಡಿ, ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಿದೆ. ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ಬಟಾಣಿ ಕಾಳು ತೊಗೊಂಡಿದ್ದೀನಿ ಅರ್ಧ ಬಟ್ಲು, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ನ ಹಸಿ ಬಟಾಣಿ ತೊಗೊಂಡಿದ್ದೀನಿ, ನೆನೆ ಹಾಕಿದ್ದಲ್ಲ, ಹಸಿ ಬಟಾಣಿನೇ ಅವು. ನೋಡಿ, ಇದು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಇದನ್ನು ಒಂದು 2-3 ನಿಮಿಷದ ಕಾಲ ಚೆನ್ನಾಗಿ ಬೆನೆಸ್ಕೊಂಡ್ಬಿಡ್ತೀನಿ. ನಾನು ಕ್ಯಾಪ್ಸಿಕಮ್ಮು ಬಟಾಣಿ ಕಾಳು ಹಾಕಿ 1 ನಿಮಿಷದ ಕಾಲ ಬೆನೆಸ್ಬಿಡಿ. ತುಂಬ ಬೆನೆಸ್ಕೊಳ್ಳೋಕೆ ಹೋಗಬೇಡಿ.
ಕ್ಯಾಪ್ಸಿಕಮ್ ತುಂಬ ಮೆತ್ತಗಾಗಬಾರ್ದು. ಆದಮೇಲೆ ನಾವು ಏನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋಣ. ಸ್ವಲ್ಪ ಎಣ್ಣೆ ತೇಲೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ನೋಡಿ ನಾನು ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ 1-2 ನಿಮಿಷದ ಕಾಲ ಚೆನ್ನಾಗಿ ಬೆನ್ಸ್ಕೊಂಡ್ಮೇಲೆ ನಾನು ಇದಕ್ಕೆ ಈಗ ನೀರು ಇದೇ ಗ್ಲಾಸ್ಲೆ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದೇ ಗ್ಲಾಸ್ಲೆ ನಾನು 1 ಗ್ಲಾಸ್ ಅಕ್ಕಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ಗ್ಲಾಸ್ ನೀರು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಇದು ಹಾಕಿ ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಕುದಿ ಬರೋ ತನಕ ಇದನ್ನು ಚೆನ್ನಾಗಿ ಇದು ಕುದಿಸ್ಬೇಕು. ಇದು ನೀಟಾಗಿ ನೀವು ಕುದಿ ಬರೋ ತನಕ ಆಮೇಲೆ ಅಕ್ಕಿ ಹಾಕ್ಬೇಕು. ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಾಕ್ಬೇಕು ನಾವು. ಚೆನ್ನಾಗಿ ಕುದಿ ಬರ್ತಾಯಿದೆ. ಹಿಂಗೆ ಕುದಿ ಬಂದಾಗೆ ನೀವು ಅಕ್ಕಿ ಹಾಕಿ, ಯಾಕಂದರೆ ಇಲ್ಲಿದ್ರೆ ಏನಾಗ್ಬಿಡುತ್ತೆ, ಕುದಿ ಬರಲಿಲ್ದಂಗೆ ಅಕ್ಕಿ ಹಾಕಿಬಿಟ್ರೆ ಕಳ ಸೀದಂಗೆ ಆಗಿಬಿಡುತ್ತೆ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು 1 ಗ್ಲಾಸ್ ಅಕ್ಕಿ ಅಂತ ತಗೊಂಡಿದ್ದು ನೆನೆಸಿದ್ದ ನಾನು ಅರ್ಧ ಗಂಟೆ ಕಾಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 2 ಸೀಟಿ, ತುಂಬ ಸೀಟಿ ಉತ್ಸಕ್ಕೆ ಹೋಗಬೇಡಿ. 2 ಸೀಟಿ ಆದರೆ ಚೆನ್ನಾಗಾಗುತ್ತೆ ಕಾಳಾಗಿ. ನೋಡಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಕುದಿಲಿ 1 ನಿಮಿಷ. ಇದು ಕುದಿ ಬರಬೇಕು ಅಕ್ಕಿ ಹಾಕಿದ ಮೇಲೆ ಕೂಡ. ನೋಡಿ ನಾನು ಅಕ್ಕಿ ಹಾಕಿ ಚೆನ್ನಾಗಿ ಕೈ ಆಡಿಸಿದ್ದೀನಿ. ಕೈ ಆಡಿಸಿದ್ಮೇಲೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ. ಕುಕ್ಕರ್ ಮುಚ್ಚಿ 2 ಸೀಟಿ ಆಗೋ ತನಕ ವಿಸಿಲ್ ಮಾಡಬೇಕು. ಇದನ್ನು ಕುಕ್ಕರ್ ಮುಚ್ಚಿ ಇದನ್ನು 2 ಸೀಟಿ ಆಗೋ ತನಕ ಇದು ಮಾಡ್ತೀನಿ. ಇದನ್ನು ಆದಷ್ಟು ಅಗಲವಾದ ಪ್ಯಾನಲ್ಲೇ ಮಾಡಿ. ರೈಸ್ ಪಾತ್ರೆಗಳು ತುಂಬಾ ರುಚಿ ಆಗುತ್ತೆ. ಇದು 2 ಸೀಟಿ ಆಗಲಿ. ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಬಿಸಿಯಾದ ಮಸಾಲೆ ಬಾತ್ ರೆಡಿ ಆಗಿದೆ. ನೋಡಿ ಎಷ್ಟು ಕಾಳಾಗಿದೆ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಬಿಸಿಯಾದ ಮಸಾಲೆ ರೈಸ್ ಬಾತ್ ರೆಡಿ ಆಗಿದೆ. ಯಾರಾದರೂ ಇದನ್ನು ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.